ವೀಕ್ಷಕರೇ, ಭಾರತ ರತ್ನ ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರರು ಬದುಕು ಕಳೆದುಕೊಂಡವರ ಮರು ಬದುಕಿಗಾಗಿ ನಿರಂತರ ಸಂಘರ್ಷ ಮಾಡಿದವರು. ಅವರ ಶಿಕ್ಷಣ, ಸಂಘಟನೆ, ಹೋರಾಟಗಳ ಬದುಕಿನಲ್ಲಿ ಅವರ ಎಲ್ಲ ಸಾಧನೆಗಳಿಗೆ ಬಹುದೊಡ್ಡ ಶಕ್ತಿಯಾಗಿ ಬೆಂಬಲಕ್ಕೆ ನಿಂತವರೇ ಅವರ ಧರ್ಮಪತ್ನಿ ರಮಾಬಾಯಿ. ಜಾನಕಿನ ಅವಳಿಗೀಗ 5 ವರ್ಷ, ನಿನಗೆ 40 ದಾಟಿದೆ. ಹೇಗಾಗುತ್ತೋ? ಸಮಾಜದ ಅನಿಷ್ಟಗಳನ್ನು ತೊಡೆದು ಹಾಕಬೇಕು ಅನ್ನೋದೇ ನನ್ನ ಹೋರಾಟ. ಅಂಥದ್ರಲ್ಲಿ ನನ್ನ ಮನೇಲೆ ಅನ್ಯಾಯ ನಡೀತಾ ಇದ್ರೆ ನಾ ಯಾಕೆ ಸುಮ್ಮನಿರ್ಲಿ? ಸಾಹೇಬ್, ತಡಿಬೇಡ ರಾಮು, ನಮ್ ಕಷ್ಟ ನಾವೇ ಎದುರಿಸೋಣ, ಆದ್ರೆ ಅನ್ಯಾಯಕ್ಕೆ ದಾರಿ ಮಾಡ್ಕೊಡೋದು ಬೇಡ. ದೇವರ ಬಂಡಿ ನಡೆಸುವಾಗ ನನಗೆ ನೆಲೆ ಇಲ್ಲ ಇಲ್ಲಿ. ಯಾಕಿಂತ ತಾರತಮ್ಯ? ವಿದ್ಯೆಗೂ ಬೆಲೆ ಇಲ್ಲ, ಸಂಸ್ಕಾರಕ್ಕೂ ಬೆಲೆ ಇಲ್ಲ. ಇದನ್ನೆಲ್ಲ ಬದಲಿಸಲೇಬೇಕು. ಹಟ್ಟಿಯಾಗೆ ಹುಟ್ಟಿ ಬಂದ ದಲಿತ ಎಲ್ಲವನ್ನು ಮೆಟ್ಟಿ ನಿಂತು ಕಲಿತ. ದಲಿತನನ್ನು ಕೈಯ ಹಿಡಿದ ಸುಮತಿ, ಕೈಯ ಎತ್ತಿ ಮುಗಿಯುವಂಥ ಗರತಿ. ಈಗ ಇಲ್ಲಿರೋ ಪರಿಸ್ಥಿತಿ ಹೇಗೋ ಏನೋ ಅಂತ ನಾವೆಲ್ಲ ಚಂದ ಎತ್ತಿ ಈ ಹಣನ ತಗೊಂಬಂದಿದ್ದೀವಿ. ತಗೊಳ್ಳಿ ಆಯಿ ಸಾಹೇಬ್. ಬೇಡ, ನಮಗೆ ಹಣದ ಅವಶ್ಯಕತೆ ಆಗಲಿ ಅಡಚಣೆ ಆಗಲಿ ಇಲ್ಲ. ನಿಮ್ಮ ನಿರ್ವಾಜ್ಯ ಅಭಿಮಾನಕ್ಕೆ ನಾನೆಂದೂ ಚಿರಋಣಿಯಾಗಿರ್ತೀನಿ. ಇಲ್ಲಿ ನಿಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಗೊತ್ತಾಯ್ತಲ್ಲ. ಅದು ಸುಳ್ಳು. ನನಗೆ ನನ್ನ ಸಂಸಾರಕ್ಕಾಗುವಷ್ಟು ಹಣನ ನನ್ನ ಸಾಹೀಬ್ ತಿಂಗಳು ಕಳಿಸ್ತಾ ಇದ್ದಾರೆ. ಹಾಗಾಗಿ ಮನೆಗೇನು ತೊಂದರೆ ಇಲ್ಲ. ಏನೋ ನಮ್ಮ ಕರ್ಮದ ಫಲ. ಗಂಗಾಧರನ ಉಳಿಸ್ಕೊಳಕ್ಕಾಗಲಿಲ್ಲ ಅಷ್ಟೇ. ಹಾಗಾದ್ರೆ ನೀವೇ ಹೇಳಿ, ಈ ಹಣ ಏನು ಮಾಡೋಣ ಅಂತ. ಅಗತ್ಯ ಇದ್ದವ್ರಿಗೆ ಇದ್ರ ಉಪಯೋಗ ಆಗಲಿ. ಅನಾಥ ಮಕ್ಕಳಿಗೆ ಈ ಹಣನ ಕೊಟ್ಬಿಡಿ, ನಿಮ್ಮ ಶ್ರಮನೂ ಸಾರ್ಥಕ ಆಗತ್ತೆ. ದೊಡ್ಡ ಗುಣ ಅವಾರೆ, ನೀವು ಮಾತೆ ಇದ್ದ ಹಾಗೆ, ನೀವು ಹೇಳ್ದಾಗೆ ಮಾಡ್ತೀವಿ. ಭಾರ ಹೊರುವ ಬದುಕು ಇವಳದು, ಹಾರವಾಗೋ ಬದುಕು ಅವರದು. ಭಾರ ಹೊರುವ ಬದುಕು ಇವಳದು, ಹಾರವಾಗೋ ಬದುಕು ಅವರದು.